ಅಲ್ಲ ಪಾಸ್ಪೋರ್ಟ್ನೇ ಮರ್ತ್ಬಿಟ್ರೆ ಇನ್ನು ಹೆಂಗೆ ಹೋಗೋದು ನಾವೀಗ? ಫಸ್ಟ್ ಟೈಮ್ ಮುಂದಾಗಲಿ ಹಿಂಗೆ ಹಾಕ್ಬೇಕು. ಬೈ ಪಾಸ್ಪೋರ್ಟ್ ಕಳ್ಕೊಂಡಿರೋದು ನಾವು. ಪಾಸ್ಪೋರ್ಟು ವಾಟ್ ಆರ್ ಯು ಟೆಲಿಂಗ್? ಪಾಸ್ಪೋರ್ಟ್ ಇಲ್ಲ ಅಂದರೆ ಈಗ ಇದೊಂದು ಆಗಬೇಕಿತ್ತು ನಮ್ಮ ಲೈಫಲ್ಲಿ. ನೋಡಿ, ದಯವಿಟ್ಟು ಯಾರು ಯಾವ ಡಾಕ್ಯುಮೆಂಟ್ಸ್ನ ಯಾರು ನಮ್ಗೆ ಕೊಡಬೇಡಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಮರೀನಾ ದುಬಾಯ್. ಸೊ ಇಲ್ಲಿಂದ ನಾವು ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಇನ್ನೊಂದು ಜಾಗಕ್ಕೆ, ಅಲ್ಲಿ ಸ್ಟೇ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗದ್ದು ಮುಗೀತು, 3-4 ದಿನ ಆಯ್ತು ಇಲ್ಲಿದ್ದು. ಸೊ ಏನು ಬ್ಲಾಗ್ ಮಾಡಿರಲಿಲ್ಲ, ಇಲ್ಲಿ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಅದು ಮುಗಿಸ್ಕೊಂಡ್ವಿ. ಆ್ಯಂಡ್ ಫೈನಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗ್ತಾಯಿದೆ ಈಗ. ಲಗೇಜ್ ಎಲ್ಲ, ಬಿಕಾಸ್ ನಾವು ಇಲ್ಲಿಂದ ಇಂಡಿಯಾಗೆ ಓಡಬೇಕು. ನಾಳೆ ಒಂದೇ ದಿನ ಇಲ್ಲಿರೋದು ನಾವು. ನಾಳೆ ಒಂದು ದಿನ ಇಲ್ಲಿದ್ದು ಮರೀನಾಲೆ ಇಲ್ಲೇ ಪಕ್ಕದಲ್ಲೇ ರೂಮ್ ಮಾಡಿದ್ದೀನಿ, 5 ನಿಮಿಷ ದೂರ ಇದೆ. ಅಲ್ಲಿದ್ದು ಅಲ್ಲಿಂದ ಹೊರಡಬೇಕು ಇಂಡಿಯಾಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಎಲ್ಲ ತೊಗೊಂಡಿದ್ದೀರಾ ಬಾಯ್ಸ್? ಎಲ್ಲರೂ ಮರ್ತಿದ್ದೀರಾ ಪಕ್ಕನಾ? ಸೊ ಎಲ್ಲ ತೊಗೊಂಡಿದ್ದೀವಿ. ನಾನು ವಾಚೇ ಮರ್ತ್ಬಿಟ್ಟಿದ್ದೀನಿ ನೋಡಿ ಗೈಸ್. ಎಲ್ಲ ಆಗಿದೆ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದೀವಿ. ಏನಾದರೂ ಮೇನ್ ಥಿಂಗ್ಸ್ ಏನಾದ್ರು ಬಿಟ್ಬಿಟ್ಟಿದ್ದಾರೆ ಕಷ್ಟ. ಡ್ರಾವರ್ಸಲ್ಲಿ ನೋಡಿ ಏನಾದ್ರು ಇಟ್ಟಿದ್ದೀರಾ? ಪಾಸ್ಪೋರ್ಟ್ ಇಲ್ಲೇ ಇಟ್ಟಿದ್ದೀರಾ? ಪಾಸ್ಪೋರ್ಟ್ ಬ್ಯಾಗಲ್ಲಿ ಇದ್ರಲ್ಲಿ ಎತ್ತಿಡಿ. ಅದ್ರ ಇದ್ರಲ್ಲಿ ಇಡ್ಬಿಡಿ, ಗೊತ್ತಾಗುತ್ತೆ ಅವ್ನಿಗೆ. ನಿಮ್ಮ ಬ್ಯಾಗಲ್ಲಿ ಬೇಡ, ಇದ್ರಲ್ಲಿ ಗೊತ್ತಾಗುತ್ತೆ. ಬೇರೆಯವ್ರು ಬಚ್ಚಿಡಿ ಇರ್ತೀನಿ. ಸೊ ಸಂಜೆಗೆ ಪಾಸ್ಪೋರ್ಟ್ ನೋಡ್ಕೊಡೋ ಕೆಲಸ ಕೊಟ್ಟಿದ್ದಾರೆ. ಇಲ್ಲೇ ಇಟ್ಟವನೇ ಪಾಸ್ಪೋರ್ಟ್ ಇಲ್ಲದೆ ನಾವು ಅಂದ್ರೆ ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಮನುಷ್ಯ? ಟಂಟಣಕ ಅಂತಿರೋರು ನಮಗೆ. ಯಪ್ಪ ಹುಡುಕ್ರಪ್ಪ, ಇವನ್ ಜವಾಬ್ದಾರಿ ಕೊಟ್ಟಿದ್ರೆ ಇವನೇನು ಹುಡುಕ್ರಿ ಬ್ರೋ. ಏನಾದ್ರು ಬೇರೆ ಇಟ್ಟಿರ್ತಾನ ನೋಡೋಣ ಇವನು. ವಾಶ್ರೂಮಲ್ಲಿ ಏನು ಬಿಟ್ಟಿಲ್ಲ. ನಂದು ಫೇಸ್ ವಾಶ್ ಒಂದು ಕಳ್ದೋಗ್ಬಿಡ್ತು ಗೈಸ್. ಅದು ಬಿಟ್ರೆ ಪಾಸ್ಪೋರ್ಟ್ ಬಿಟ್ಟು ಹೋಗೋನಲ್ಲ ಬ್ರೋ. ಪಾಸ್ಪೋರ್ಟ್ ಎಲ್ಲಿ ಅಂತ ಕೇಳಿದ್ರೆ ಬ್ಯಾಗಲ್ಲಿ ಎಂದ ಅವ್ನು ಕೆಳಗೆ ಹೋಗಿದ್ದಾನೆ ಸೂಟ್ ಕೇಸಲ್ಲ ಇಡಕ್ಕೆ. ಅವ್ನಿಗೆ ಇವಾಗ ಹೇಳೋದು ಬೇಡ. ಮೊನ್ನೆ ಎಲ್ಲ ಎತ್ತಿದ್ವಲ್ಲ ಅದರಲ್ಲೇ ಇದ್ದಾರೆ, ಇರಬೇಕು. ಅವ್ನಿಗೆ ಹೇಳೋದು ಬೇಡ ಇವಾಗ, ಅವ್ನು ಹುಡುಕ್ಲಿ ಅವಾಗ ಮಾತಾಡ. ಏನಿಲ್ಲ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇಷ್ಟು ಫ್ರೂಟ್ಸು ಮತ್ತು ಇಷ್ಟು ರಸಮ್ ಪೌಡ್ರು, ಪುಳಿಯೋಗರೆ ಪೌಡ್ರು ಏನೇನು ತಂದಿದೆ ಇಂಡಿಯಾದೆಲ್ಲ ತುಂಬ ಮಿಕ್ಬಿಟ್ಟಿದೆ. ಸೊ ಇದೆಲ್ಲನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೌಸ್ ಕೀಪಿಂಗ್ ಅವ್ರು ತೊಗೋತಾರೆ. ಪಕ್ಕ ಏನು ಬಿಟ್ಟಿಲ್ಲ ತಾನೇ? ಒಂದ್ಸರಿ ಕ್ರಾಸ್ ಚೆಕ್ ಮಾಡಪ್ಪ ದಯವಿಟ್ಟು. ಮತ್ತೆ ನಾನು ಫೇಸ್ ವಾಶ್ ಕಳ್ಳಾಕಿದ್ದಲ್ಲ, ಹಂಗೇನೋ ಕಳ್ಳಾಕ್ಬಿಟ್ಟಿದ್ಯಾ? ನಂದು ಫೇಸ್ ವಾಶ್ ನೆನಪಿದ್ಯಾ? ಹಾಂ, ಪಕ್ಕ ಏನು ಬಿಟ್ಟಿಲ್ವಾ? ಒಂದ್ಸರಿ ಕ್ರಾಸ್ ಚೆಕ್ ಮಾಡು. ಇಲ್ಲ ಕಣ, ದಯವಿಟ್ಟು ಯೋಚನೆ ಮಾಡು. ಮತ್ತೆ ಏನಿಲ್ಲ ಬಾ, ಹೋಗೋಣ. ಎಲ್ಲ ಎತ್ಕೊಂಡಿದ್ದೀವಲ್ವಾ ಮನೀಶ್? ಎಲ್ಲ ಎತ್ಕೊಂಡಿದ್ದೀವಾ? ಲೆಟ್ಸ್ ಗೋ ಗೈಸ್. ನೋಡಿ ಎಷ್ಟಿದೆ. ಸಿಸಿ ಅರ್ಜೆಂಟಾಗಿ ಹೋಗ್ಬೇಕಂತೆ. ಬೇವ್ರನ್ನೆಲ್ಲ ಕಿತ್ಕೊಂತ ಇರ್ತಾನೆ. ಕಾಲೆಲ್ಲ ನಡುಗಿಸ್ತಾವ್ ನೋಡಿ, ಕಾಲು ನಡುಗಿಸ್ತಾವ್. ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ ಮನೀಶ್? ಅಲ್ಲಿ 1 2 3 4 ಎಲ್ಲ ಹೊತ್ತು ಬಿಡಿ. ಅರ್ಜೆಂಟಾಗಿ ಹೋಗ್ಬೇಕಂತೆ. ಈಗ 6 5 4 ಹೊತ್ತು ಬಿಟ್ರೆ ಆಯ್ತು. 8th ಫ್ಲೋರ್. ಇದಲ್ವಾ ಸ್ವರ್ಗ. ಗೈಸ್, ಸೊ ಫೈನಲಿ ನಿನ್ನೆ ನಾವು ಪಾಸ್ಪೋರ್ಟ್ ಬಚ್ಚಿಟ್ಟಿದ್ದು. ಇನ್ನೂ ಸಂಜೆ ಗೊತ್ತಿಲ್ಲ ಪಾಸ್ಪೋರ್ಟ್ ಹಾಕ್ಬಿಟ್ಟು ಬಂತೆ ನಾನು ಅಂತ. ಸೊ ಈಗ ನಾವು ಇಲ್ಲೇನೂ ಮಾಡಲ್ಲ, ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿ ಅವನಿಗೆ ಪಾಸ್ಪೋರ್ಟ್ ಕೇಳಿದಾಗ ಒಂದು ರಿಯಾಕ್ಷನ್ನು ಮತ್ತು ನನ್ನ ರಿಯಾಕ್ಷನ್ನು ಏನಾಗುತ್ತೆ ನೋಡೋಣ. ಆರಾಮಾಗಿ ಸ್ನಾನ ಮಾಡ್ತಾನೆ, ಒಳಗೆ ಆಡಾಕೊಂಡು ಬರಲಿ ಆಚೆ. ಮನೀಶ್ ಏನೂ ಮಾಡ್ತಿಲ್ಲಲ್ಲ ಪಕ್ಕನಾ? ಒಂದ್ಸರಿ ಚೆಕ್ ಮಾಡಿಬಿಡಪ್ಪ. ಫೈನಲಿ ನಮ್ಮ ಲಾಸ್ಟ್ ಡೇ ಆಫ್ ದುಬೈಗೆ ಬಾಯ್ ಹೇಳ್ತಾ ಅವ್ರ ಅಕ್ಕ ಬಂದಿದ್ರು ಕ್ಲೀನ್ ಮಾಡ್ಕೊಡೋಕ್ಕೆ ನಮಗೆ. ಅಂದರೆ ನಾವು ಹೋಗ್ಬೇಕಾದ್ರೆ ಬೇರೆಯವ್ರು ಬರ್ತಾರಲ್ಲ, ಅವ್ರಿಗೋಸ್ಕರ ಕ್ಲೀನ್ ಮಾಡ್ತವ್ರೆ. ಸೊ ಹೋಗ್ತಾ ಇದ್ದೀವಿ, ಎಲ್ಲ ಎತ್ಕೊಂಡಿದ್ದೀವಿ. ಡೈರೆಕ್ಟ್ಲಿ ಬ್ಯಾಕ್ ಟು ಇಂಡಿಯಾ ಗಾಯ್ಸ್. ಇಂಡಿಯಾ ಲಗೇಜ್ ಎಲ್ಲ ಎತ್ಕೊಂಡಿದ್ದೀವಿ. ನಮ್ಮ ಹತ್ರ ಈಗ ಇರೋದು ಇಷ್ಟು ಲಗೇಜ್: 1 2 3 4 5 ಸೂಟ್ ಕೇಸ್, 1 ಬ್ಯಾಗು ಮತ್ತು ಅದೆರಡು ಬ್ಯಾಗು. ಏನೂ ಮರ್ತಿಲ್ಲಲ್ಲ ಬಾಯ್ಸ್? ಪಕ್ಕ ಏನೂ ಮರ್ತಿಲ್ಲ. ಬನ್ನಿ ಹೋಗೋಣ. ಈಗ ಏರ್ಪೋರ್ಟ್ಗೆ ಹೋಗಬೇಕು. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ ಡ್ರಾಪ್ ಹಾಕೋಕ್ಕೆ. ಎಷ್ಟು ಲಗೇಜ್ನೆಲ್ಲ ಇಲ್ಲಿ ಇಟ್ಬಿಟ್ಟು ನಮಗೆ ನಮ್ಮ ದೊಡ್ಡಮ್ಮ ಮತ್ತು ಅವರೆಲ್ಲ ನಮ್ಮ ಫ್ರೆಂಡ್ ಬರೋಕ್ಕೇನು ಸ್ವಲ್ಪ ಟೈಮ್ ಇದೆ ಅಬ್ಬಿಬ್ರು. ಸೊ ಅದಕ್ಕೆ ಕೀಪಿಂಗ್ ದಿಸ್ ಹಿಯರ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಅದು ಹೆಂಗಿದೆ, ಹಂಗೆ ಇರುತ್ತೆ. ಅದಾದರೂ ಎತ್ತು ಥರ ಏನಾದರೂ ಹೋಗುತ್ತಾ ಅಂತ. ಬಿಕಾಸ್ ದುಬೈ ಏನೂ ಆಗಲ್ಲ ಅನ್ನೋ ನಂಬಿಕೆ.
ಎಲ್ಲ ಎತ್ಕೊಂಡಿದ್ದೀವಿ, ಅದೊಂಥರ ಡಗ್ ಇರುತ್ತೆ ಗೈಸ್. ಎಲ್ಲ ಎತ್ಕೊಂಡಿದ್ದೀವಿ, ಮರ್ತ್ಬಿಟ್ಟಿದ್ದೀವ ಅನ್ನೋ ಭಯ ಇರುತ್ತೆ. ಸೊ ಏನು ಮರ್ತಿಲ್ಲ ನಮ್ಮ ಪುಣ್ಯಕ್ಕೆ. ಎಲ್ಲ ಅವರ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು, ಇದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ತೊಗೊಂಡು ಶಿಫ್ಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಈಗ ಮಾರ್ಟ್ಗೆ ಹೋಗೋಣ. ನೋಡಿ ಹಿಂಗಿದೆ ಓಜಿ ಕಾರ್ ವಾವ್. ಇಲ್ಲಿ ನೋಡಿ ಕಾರ್ ಕೀನ ಒಳಗೆ ಬಿಟ್ಬಿಟ್ಟು ಹೋಗೋರಿ, ಯಾವನು ಎತ್ಕೊಂಡು ಹೋಗಲ್ಲ ಅನ್ನೋ ನಂಬಿಕೆ. ಫೈನಲಿ ಲಗೇಜ್ ಎಲ್ಲ ಕಾರ್ಗೆ ಹಾಕೊಂಡು ಎತ್ಕೊಂಡು ಈಗ ದೋಸೆ ಇದೆಯಂತೆ ಇಲ್ಲಿ, ಯಮ್ಮಿ ದೋಸೆ ಅಂತ, ಅದನ್ನೊಂದು ತಿನ್ಬಿಟ್ಟು ದುಬೈ ಲಾಸ್ಟ್ ಹೋಗೋಣ. ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ದೋಸೆ ಗೀಸೆ ಎಲ್ಲ ಚಿಲ್ಲಿ ಚೀಸ್ ದೋಸೆ ಅಂತೆ, ಚಾಕ್ಲೇಟ್ ನ್ಯೂಟೆಲ್ಲಾ ದೋಸೆ. This one. ಚಾಕ್ಲೇಟ್ Yes. ಓಕೆ. ಮಸ್ಕಾ ದೋಸೆ ಅಂತ ಗೈಸ್. ಇದು ತುಂಬ ಬ್ರಾಂಚ್ ಇದೆಯಂತೆ, ಬಟ್ ನಾವು ಫಸ್ಟ್ ಟೈಮ್ ಬಂದಿರೋದಿಲ್ಲ. ಡಾಮಿನೋಸ್ ರೇಂಜಿಗೆ ಮೇಂಟೈನ್ ಮಾಡೋರು ದೋಸೆ ಅಂಗಡಿ ನೋಡಿ. ಹಾಂ, ಹಣ್ಣಿಗೆ ಇನ್ನೂ ಗೊತ್ತಾಗಿಲ್ಲ, ಬಿಟ್ಟು ಬಂದಿರೋದು ಬೊಕ್ಕರ ನನ್ನ ಮಗ. ನೋಡಿ ಮಸ್ಕಾ ದೋಸೆ ಹೆಂಗಿರುತ್ತೆ ಗೈಸ್. ಫೈನಲಿ ಎಲ್ಲ ತೊಗೊಂಡ್ವಿ, ಇಳ್ದಿದ್ದೀವಿ ಏರ್ಪೋರ್ಟ್ಗೆ. ನೋಡಿ ಸೌತ್ಗೆ ಅಂಬ್ರೆಲಾ, ಯು ಲೈಕ್ ಇಟ್? ಸೌತ್ ಓಕೆ, ಥ್ಯಾಂಕ್ ಯು. ಸಿಗೋಣ, ಇಂಡಿಯಲ್ಲಿ ಸಿಗೋಣ ಮತ್ತೆ. ಗೈಸ್ ಒಂದಷ್ಟು ಐಟಮ್ಸ್ ತೊಗೊಂಡಿದ್ವಲ್ಲ, ಅದೆಲ್ಲ ವ್ಯಾಟ್ ಎಕ್ಸ್ಚೇಂಜ್ ಇರುತ್ತೆ. ಅದು ಬಿಟ್ಟರೆ ಇವಾಗ ಡ್ರಾಮಾ ಶುರು ಮಾಡೋಣ. ಸ್ವಲ್ಪ ಹೊತ್ತು ಫಸ್ಟು ವ್ಯಾಟ್ ಎಕ್ಸ್ಚೇಂಜ್ ಆಗೋದ್ರೆ ಶುರು ಮಾಡೋದೆ. ಬಾಯ್ಸ್ ಎಲ್ಲ ಫೈನಲ್, ಏನು ಮಾಡ್ತಿಲ್ಲ ಅಲ್ವಾ? ಮರ್ತಿಲ್ವಂತೆ, ಪಾಸ್ಪೋರ್ಟ್ನೇ ಮರ್ತು ಬಂದವನೇ. ನಾವು ನೋಡಿಲ್ಲ ಅಂದಿದ್ರೆ ಇವತ್ತು ಬೀದಿಲಿ ಕೂರ್ಬೇಕಿತ್ತು ಗೈಸ್ ನಾವು. ನೋಡಿ ಏನು ಚೆನ್ನಾಗಿ ಬರ್ತಾವನೆ ಕನ್ನಡಕ್ಕೆ ಹಾಕ್ಕೊಂಡು. ಸೊ ಫೈನಲಿ ಈಗ ಒಳಗೆ ಹೋಗ್ಬೇಕು. ಸೊ ಪಾಸ್ಪೋರ್ಟ್ಸ್ ಎಲ್ಲ ಎತ್ಕೋಬೇಕು. ಪಾಸ್ಪೋರ್ಟ್ಸ್ ಕೊಡು ಸಂಜಯ್. ಯಾವುದಲ್ಲಿದೆ? ಬೇಗ ಬೇಗ ಬೇಗ. ಅಷ್ಟು ಲೈನ್ ಇದೆ. ನಮ್ಮ ಬೆಂಗಳೂರು ಆಗಿದ್ರೆ ಹೆಂಗಾದ್ರೂ ಮಾಡಿ VIP ಲುಕ್ಸ್ ಬಿಡೋರು. ಒಂದೊಂದು ಸರಿ ಲೈನಲ್ಲಿ ನಿಂತಿದ್ದೀವಿ. ಬಟ್ ಯಾ ಲೆಟ್ಸ್ ಸಿ. ಯಾವುದಲ್ಲಿದೆ? ಸೊ ಈ ಬ್ಯಾಗಲ್ಲಿದೆ ಅಂತೆ. ಎತ್ತಿ ಬೇಗ ಎತ್ತಿ ಬಾಯ್ಸ್, ಹೋಗ್ಬೇಕು. ಇವಾಗ ಇರೋದಲ್ಲ ಮಜಾ, ಅಸಲಿ ಆಟ ಈಗ ಶುರು. ಬರ್ತಾ ಚೆಕ್ ಮಾಡೋದಲ್ವೇನೋ ಎಲ್ಲಿಟ್ಟಿದ್ದೀರಾ ಅಂತ. ಇದರಲ್ಲಿ ಇಟ್ಟಿದ್ದಾ? ಕೆಳಗಡೆ ನಾವು ಸೆಟ್ ಮಾಡಿ ಬೇಗ ಬಂದಿದ್ದೀವಿ, ಒಳ್ಳೇದಾಯ್ತು ಗೈಸ್. ಈ ಥರ ಎಲ್ಲ ಹುಡ್ಕೋದೆಲ್ಲ ಇರುತ್ತಲ್ಲ, ಅವಾಗ ಬೇಗ ಬಂದರೆ ಬೆಟರ್. ನಾವು 3-4 ಅವರ್ ಬೇಗ ಬಂದ್ಬಿಡ್ತೀವಿ ಫ್ಲೈಟ್ಗೆ. ಮಾಡೋಕ್ಕೆ ಹೆಂಗೆ ಕೆಲಸ ಇರಲಿಲ್ಲ ಮನೇಲಿ. ತೋರಿಸು ಇದೆಯಾ ಅನ್ನೋದು ಅದರಲ್ಲಿ. ಇದ್ರಲ್ಲಿ ನೋಡು, ಇದ್ರಲ್ಲಿ ಇಟ್ಟಿದ್ದೀರಾ. ಇದೆಲ್ಲ ಚಿಕ್ಕ ಬ್ಯಾಗ್ಸಲ್ಲಿ ನೋಡಿ, ಚಿಕ್ಕ ಬ್ಯಾಗ್ಸಲ್ಲಿ ಇಟ್ಟಿರ್ತೀರಾ. ಯಾರ ಹತ್ರ ಇದ್ದಿದ್ದು? ಸಂಜೆ ಹತ್ರನೇ ಇದ್ದಿದ್ದು. ನಿಂಗೆ ಕೊಟ್ಟಿದ್ದೆ ತಾನೇ ಇಟ್ಕೊಳ್ಳೋಕ್ಕೆ. ಮತ್ತೆ ಲೈ ಪಾಸ್ಪೋರ್ಟೇ ಹುಡ್ಕೋದ್ರೆ ಹೆಂಗೋ ಸಂಜೆ ಲೈ. ನಾನು ಕೊಟ್ಟಿದ್ದು ಫಸ್ಟ್ ಡೇ ಬಂದು ನೋಡ್ಕೊಳ್ಳಿ ಅಂತ ಯಾರು ಕೈ ಕೊಟ್ಟು? ಸಂಜೆ ಕೇಳ್ತಾನೆ, ನಿನ್ನ ಕೇಳ್ತಾನೆ ಕೊಟ್ಟಿದ್ದು. ಹೂನಾ ಮತ್ತೆಲ್ಲಿ? ಇದರಲ್ಲೆಲ್ಲ ಡಾಕ್ಯುಮೆಂಟ್ಸ್ ಬೇರೆಲ್ಲ ಇದರಲ್ಲಿ ಇದೆಯಲ್ಲ. ಹಾಂ, ಪಾಸ್ಪೋರ್ಟಲ್ಲಿ ಅವ್ರು ಹೋಟ್ಲಲ್ಲಿ ಬಿಟ್ರಾ? ಮತ್ತೆ ವಾಟ್ ಆರ್ ಯು ಟೆಲಿಂಗ್? ಪಾಸ್ಪೋರ್ಟ್ ಇಲ್ಲ ಅಂದರೆ ಈಗ ಅವು ಸೂಟ್ ಕೇಸ್ ಏನಾದ್ರು ಇಟ್ಟಿದ್ಯಾ? ಸುಮ್ಮನೆ ರೈ ಹುಡ್ಕೋ, ಬ್ಯಾಗಿಗಲ್ಲಿ ಇಟ್ಟಿರ್ತೀಯ. ಡ್ರಾಯರ್ ಯಾವ ಡ್ರಾಯರು? ಯಾವ ಡ್ರಾಯರು? ಅಲ್ಲ ಬ್ಯಾಗಲ್ಲಿ ಇಲ್ಲ, ದೊಡ್ಡ ಬ್ಯಾಗ್. ಯಾವ ಡ್ರಾಯರು? ಯಾವ ರೂಮ್ದು? ಇದಕ್ಕಿಂತ ಮುಂಚೆ ಇದ್ರಲ್ಲ ಅಲ್ಲಿ. ಹಾಂ, ನಾನು ಇದನ್ನು ಇಟ್ಟೆ ಕಣೋ, ಡ್ರಾಯರಲ್ಲಿ ತೆಗೆದಿಲ್ಲ. ಏನಾ ಯೋಚನೆ ಮಾಡೋಲ್ಲ. ಗೈಸ್ ಒಂದು ಡ್ರಾಯರಲ್ಲಿ ಇಟ್ಟಿದ್ದೀನಿ ಅಂತ ಅವ್ನು ಇವಾಗ ಬಂದ್ಬಿಟ್ಟು ಏರ್ಪೋರ್ಟಲ್ಲಿ. ನಮ್ಮ ದೊಡ್ಡಮ್ಮ ಅವರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು. ಲೇ ಅಲ್ಲ ಕಣೋ, ಬೆಳಗಿಂದ ನಾನು ನಿನ್ನೆಯಿಂದ 4 ಸರಿ 5 ಸರಿ ಕೇಳಿದ್ದೀನಿ, ನೋಡಿದ್ರಾ. ಇವತ್ತು ಒಂದು 4 ಸರಿ ಕೇಳಿದ್ದೀನಿ, ಏನಾದ್ರು ಬಿಟ್ರಾ. ಪಾಸ್ಪೋರ್ಟ್ನ ಬಿಟ್ಟು ಬಂದ್ಬಿಟ್ರೆ ಹಾಂ ಏನು ಮಾಡೋದು ಇವಾಗ ಅಂದರೆ?
ಹೋಗಿ ಕ್ಯಾಬ್ ಹತ್ಕೊಂಡು ಹೋಗ ಆಗೋದಿಲ್ಲ 2 ಅವರ್ ನೀನು ಬರೋಕ್ಕೆ ಹೋಗೋಕ್ಕೆ ಆಗುತ್ತೆ ಅಬುದಾಬಿಗೆ 1 ಅವರ್. ಗುರು ಇಮಿಗ್ರೇಷನ್ ಇರುತ್ತೆ, ಇದ್ರದ್ದು ವ್ಯಾಟ್ ಎಕ್ಸ್ಚೇಂಜ್ ಎಲ್ಲ ಇದೆ. ಅಲ್ಲಿ ಹೋಗಿ ನೀನು ಲಗೇಜ್ ಕೊಟ್ಮೇಲೆ ವಾಪಸ್ ಆಚೆ ಹೋಗೋಕ್ಕಾಗಲ್ಲ. ಅಲ್ಲ ಕಣೋ, ಒಂದು ಜವಾಬ್ದಾರಿ ನೋಡ್ಕೊಳಕ್ಕಾಗಲ್ಲ ಸಂಜೆಲಿ. ಅಲ್ಲ ಪಾಸ್ಪೋರ್ಟ್ನೇ ಮರ್ತ್ಬಿಟ್ರೆ ಇನ್ನು ಹೆಂಗೆ ಹೋಗೋದು ನಾವೀಗ? ಗುರು ಪಾಸ್ಪೋರ್ಟ್ ಈಸಿಯಾಗಿ ಸಿಗಲ್ಲ ಬೇರೆ ದೇಶದಲ್ಲಿ ಇವಾಗ. ಶಿಟ್ ಮ್ಯಾನ್, ಟಿಕೆಟ್ಸು ಹೋಗುತ್ತೆ ಕಣೋ ಇವತ್ತು ಹೋಗಿಲ್ಲ ಅಂದರೆ. ಮತ್ತೆ ಸ್ಟೇ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ. ಅವ್ರು ನಮಗೆ ಕಾಲ್ ಮಾಡಬೇಕಲ್ಲ, ಪಾಸ್ಪೋರ್ಟ್ ಇದ್ದರೆ ರೂಮಲ್ಲಿ ಕಾಲ್ ಮಾಡ್ತಾರೆ, ಚೆಕ್ ಇನ್ ಮಾಡ್ತಾರಲ್ಲ, ಎಲ್ಲರೂ ಚೆಕ್ ಮಾಡಿಬಿಟ್ಟು ನಮ್ಗೆ ಹೇಳ್ತಾರಲ್ಲ. ನಿನ್ನ ಪಕ್ಕ ಅಲ್ಲೇ ಬಿಟ್ಟಿದ್ಯಾ? ಹಾಂ, ಅಲ್ಲ ಕಣೋ, ಅಲ್ಲಿಂದ ಶಿಫ್ಟ್ ಆಗಿ 2 ದಿನ ಆಯಿತು. ಇವತ್ತು ಬಂದ್ಬಿಟ್ಟು ನೀನು 1 ದಿನ ಆಯಿತು. ಮೊನ್ನೆ ನೈಟ್ ಶಿಫ್ಟ್ ಆಗಿದ್ದಲ್ಲ ನಾವು, ಮೊನ್ನೆ ಬೆಳಗ್ಗೆ. ಸರಿ ನಡಿ ಮನೀಶ್, ನೀವು ಇಲ್ಲಿರಿ, ನಾವಿಬ್ರು ಆಚೆ ಹೋಗ್ಬಿಟ್ಟು ತೊಗೊಂಬರ್ತೀವಿ. ಬಾ, ಏನೋ ಫಿಗರ್ ಔಟ್ ಮಾಡೋಣ. ಸೈಡಲ್ಲಿ ಇಟ್ಬಿಟ್ಟು ಹೋಗಿ ಗೈಸ್, ಬೇಜಾರಾಗ್ತಿದೆ. ಇಲ್ಲಿಂದ ಕ್ಯಾಬ್ಗೆ ಹೋಗೋಕ್ಕೆ ಬೇಕೊಳ್ಳಿ 5-6 ಸಾವಿರ. ನನ್ನ ದುಡ್ಡು ಜಾಸ್ತಿ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮನ ಕರ್ಸಿದ್ದು. ಈಗ ಕ್ಯಾಬಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮನ ಕರ್ಸಿದ್ವಿ ಗೈಸ್. ಹೋಗೋಕ್ಕೆ 6,000, ಬರೋಕ್ಕೆ 6,000, ಸ್ಟೇ ಏನೋ ಸಿಕ್ಕಿಲ್ಲ ಅಂದರೆ ಮತ್ತೆ ಪಾಸ್ಪೋರ್ಟ್ ಫೈನ್ ಕಟ್ಟಬೇಕು. ಪಾಸ್ಪೋರ್ಟ್ ಈಸಿಯಾಗಿ ಕೊಡೋಲ್ಲ. ನೀನು ಎಷ್ಟೋ ದಿನ ಕಾಯಬೇಕಿಲ್ಲ ಪಾಸ್ಪೋರ್ಟ್ಗೆ. ಹೋಗ್ಬಾರಕ್ಕೆ ಲೇಟ್ ಆಗುತ್ತೆ. ಈಗ ಏನು ಮಾಡೋದು ಅರ್ಥ ಆಗ್ತಿಲ್ಲ. ನನ್ನ ಪಾಸ್ಪೋರ್ಟೇ ಕಳೆದೋಗ್ಬಿಟ್ರೆ ಇದೊಂದು ಆಗಬೇಕಿತ್ತು ನನ್ನ ಲೈಫಲ್ಲಿ. ನೋಡಿ, ದಯವಿಟ್ಟು ಯಾವ ಡಾಕ್ಯುಮೆಂಟ್ಸ್ನ ಯಾರು ನಂಬಿ ಕೊಡಬೇಡಿ. ನಾನು ಇವನ ಮೇಲೆ ನಂಬಿಕೆ ಇಟ್ಕೊಟ್ಟೆ, ಇಟ್ಕೋತಾನೆ, ಜವಾಬ್ದಾರಿ ಇರುತ್ತೆ ಅಂತ. ಐತೆ ಅಂದರೆ ಜವಾಬ್ದಾರಿ ಕಾಣೋದು. ಲೈ ಪಾಸ್ಪೋರ್ಟ್ ಕಣೋ, ಆಯ್ತು ದುಡ್ಡೆಲ್ಲ ಕಳ್ದಾಕ್ಬಿಟ್ರೆ ದುಡಿಬೋದು. ಪಾಸ್ಪೋರ್ಟಿಗೆ ಏನು ಮಾಡೋದು? ಏರ್ಪೋರ್ಟ್ವರೆಗೂ ಬರೋವರೆಗೂ ನಿಂಗೆ ಕಾಮನ್ ಸೆನ್ಸ್ ಬೇಡವಾ? ಅಟ್ಲೀಸ್ಟ್ ಹೇಳ್ಬಿಡ್ಬೇಕು, ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ, ನೀನು ಇಟ್ಕೊಳ್ಳಪ್ಪ ಅಂತ. ನಾನು ಬೇರೆ 1000 ಟೆನ್ಷನ್ ಇರ್ತೀನಿ, ನೋಡ್ಕೋತೀಯ ಅನ್ನೋ ನಂಬಿಕೆ ಮೇಲೆ ಕೊಟ್ಟೆ. ನಂದು ಹೋಯ್ತು, ಅವ್ನು ಹೋಯ್ತು, ಮನೀಶ್ದು ಹೋಯ್ತು. ಹೋಟ್ಲಲ್ಲಿದ್ದೀರೋ ಹೋಟ್ಲವ್ರು ಕಾಲ್ ಮಾಡ್ತಾರೆ. ಅವ್ರ ನಂಬರ್ ಸಿಗಲ್ಲ ಚಿನ್ನ, ಹಂಗೆ ನಂಬರ್ ಸಿಗಲ್ಲ ಚಿನ್ನ. ಏನನ್ನ ರೂಮ್ವರೆಗೂ ಕಾಲ್ ಮಾಡ್ಬೋದು, ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ. ಅದೆಲ್ಲ ಡೈರೆಕ್ಟಾಗಿ ರೂಮ್ಗೆ ಹೋಗ್ಬೇಕು. ಈಗೇನು ಮಾಡೋದು ಹೇಳು. ಟೆನ್ಷನ್ ಆಗಿದೆ ನನಗೆ, ಸರಿಯಾಗಿ ಟೆನ್ಷನ್ ಆಗ್ತಿದೆ ಈಗ. ನಮ್ಮ ದೊಡ್ಡಮ್ಮನ ಹೋಗ್ಬಿಟ್ಟು ಅವ್ರು ಇದೀರೇನೋ ಮಾಡ್ಬೋದಿತ್ತು. ಈಗ ಇದು ಹೆಂಗೆ ಅಂದರೆ ಗೈಸ್, 1 ವೇ. ಹಿಂಗೆ ಹೋದ್ರು ಅಂದರೆ ಮತ್ತೆ ಸುತ್ತಕ್ಕೆ ಆಗಲ್ಲ, ಅವರು ಸ್ಟ್ರೈಟ್ ಹೋಗಲೇಬೇಕು. ಯಾವ ರೂಮಲ್ಲಿಟ್ಟೆ? ಹಾಲಲ್ಲಿ ಇಟ್ಟೆ. ಹಾಲಲ್ಲ, ಯಾವ ರೂಮ್ ಹೇಳು? ನಾವು ಮೊನ್ನೆ ಇದ್ವಲ್ಲ 2 BHK ಅದ್ರಲ್ಲ. ಅದು ಡ್ರಾಯರಲ್ಲಿ ಇಟ್ಟೆ. ನಾನು ಇಟ್ಟಿದ್ದೀನಿ ಅಂದ್ಕೊಂಡೆ, ಅದರಲ್ಲೇ ಇದ್ದೀನಿ. ನಾನು ಎತ್ತ ಇಲ್ಲ ಅಂದ್ಕೊಂಡೆ. ಇನ್ಯಾರು ಬೇರೆ ಬಿಟ್ಟಿದ್ಯಾ ಪಾಸ್ಪೋರ್ಟ್ ಬಿಟ್ಟರೆ? ಪಾಸ್ಪೋರ್ಟ್ ಒಂದೇನಾ? ಬೇರೆಯವ್ರು ಕಳ್ದಾಕಿದ್ಯಾ? ಹಿಂಗೆ ನನಗೆ ಗಮನನೂ ಇರಲ್ಲ. ನಾನು ಅಂತ ನನ್ನ ಮಗ, ನಂಗೆ ಗೊತ್ತೇ ಇರಲ್ಲ ಅವ್ರು ಇಟ್ಟಿದ್ದೀವ. ನಾನೇ ಇಟ್ಕೋಬೇಕಿತ್ತಪ್ಪ. ಅಲ್ಲ ಕಣೋ, ಅವ್ರ ಹತ್ರ ಇದ್ದಿದ್ರೆ ಅವ್ರು ಕಾಲ್ ಮಾಡಬೇಕಿತ್ತಲ್ವಾ? ಈ ಕಣ್ಣಲ್ಲಿ ನೀರು ಹಾಕೊಂಡು ಪ್ರಯೋಜನ ಇಲ್ಲ ಸಂಜಯ್. ನಿಂತ್ಕೊಂಡ್ರೆ ಈಗ ಏನು ನಡೆಯುತ್ತೆ? ಫಸ್ಟ್ ಟೈಮ್ ಮುಂದಾಗಲಿ ಹಿಂಗೆ ಹಾಕ್ಬೇಕು. ಬೈ ಪಾಸ್ಪೋರ್ಟ್ ಕಳ್ಕೊಂಡಿರೋದು ನಾವು ದೊಡ್ಡ ವಿಷಯ, ಇದು ಚಿಕ್ಕ ವಿಷಯ ಅಲ್ಲ. ಪಾಸ್ಪೋರ್ಟ್ ಕಳ್ದೋಗಿರೋದು. ಪಾಸ್ಪೋರ್ಟ್ ಈಸಿಯಾಗಿ ಸಿಗಲ್ಲ ಬೇರೆ ದೇಶದಲ್ಲಿ. ನಮ್ಮ ಇಂಡಿಯಾಲಿ ಎಷ್ಟು ದಿನ ಬೇಕು ಹೇಳಿ ಪಾಸ್ಪೋರ್ಟ್ ಬರೋಕ್ಕೆ? ಏನಾದರೂ ಮಾಡ್ಬೋದು ಕೇಳೋಣ ಭಾಷೆ. ಅಲ್ಲ ಪಾಸ್ಪೋರ್ಟ್ ಬರೋಕ್ಕೆ ಎಷ್ಟು ದಿನ ಬೇಕು ನಮ್ಮ ಇಂಡಿಯಾಲಿ? ಮತ್ತೆ ಇಲ್ಲಿ ಕೊಟ್ಬಿಡ್ತಾರಾ? ಕೇಳೋಣ. ಯಾರಿಗೆ ಕೇಳಿದ್ರೆ ಮಕ್ಕೂಗಿತಾರೆ ಪಾಸ್ಪೋರ್ಟ್ ಇಲ್ಲದೆ ಬಂದಿದ್ದೀವಿ ಅಂದರೆ. ಅವರು ಕೇಳಿ ಪ್ರಯೋಜನ ಇಲ್ಲ, ಏನಾದ್ರು ಬೇರೆ ಮಾಡಬೇಕು. ಈಗೇನು ಹೋಗೋಣ ಹೋಟ್ಲ್ ಹತ್ರ ಹೋಗಿ ಏನು ಮಾಡೋದು? ಬೇರೆ ಗೆಸ್ಟ್ ಇರ್ತಾರೆ. ಶಾಂತ ಈಗ ಒಂದು ಈಸಿಯಾಗಿ ಆಗೋ ಕೆಲಸ ಅಲ್ಲ ಕಣೋ. ನೀನು ಬೆಳಗ್ಗೆ ರಾತ್ರಿ ಜ್ಞಾಪಿಸ್ಕೊಂಡಿದ್ರೆ, ಬೆಳಗ್ಗೆ ಜ್ಞಾಪಿಸ್ಕೊಂಡಿದ್ರೆ ಖಾಲಿ ಕೂತಿದ್ವಿ, ಅದೇನಾದ್ರು ಮಾಡ್ಬೋದಿತ್ತು. ಈಗ ಹೋಗಿ ಗೆಸ್ಟ್ ಇರ್ತಾರೆ, ಅವ್ರ ಹತ್ರ ಪರ್ಮಿಷನ್ ಇರುತ್ತೆ, ಏನೇನೋ ಕತೆಗಳಿರುತ್ತೆ. ಇವಾಗ ತಗೋ, ನೆಕ್ಸ್ಟ್ ಟೈಮ್ ಮರಿಬೇಡ. ಒಂದು ಜವಾಬ್ದಾರಿ ಕೊಟ್ರೆ ಜವಾಬ್ದಾರಿಯಾಗಿ ಇಟ್ಕೊಳಕ್ ಕಲಿ. ಬಾ, ನಮ್ಮ ಇಲ್ಲೇ ಜೈಲ್ ಅನ್ಕೊಂಡೆ. ಕಳ್ದೋಗಿದ್ದಿದ್ರೆ ಮಾತ್ರ ಸಂಜಯ್ ನರ್ಕ ನೋಡ್ಬೇಕು. ಹೆಂಗನ್ನಿಸ್ತಿತ್ತಾವ? ಹೋಯ್ತು ಅನ್ಕೊಂಡ? ನಂದೆಲ್ಲ ಕೊಡೋ, ನೀವಿಬ್ರದ್ದು ನನ್ನ ಹತ್ರನೇ ಇತ್ತು. ಹೋಯ್ತು ಅನ್ಕೊಂಡ?
ಏನು ಅನ್ನಿಸ್ತಾ ಇದೆ? ಹೆಂಗಿತ್ತು ಪ್ರಾಂಕ್ ಇದು? ಹೆಂಗಿತ್ತು ಪ್ರಾಂಕ್? ಪ್ರಾಂಕ್ ಎಲ್ಲ ಕೊಡೋ ನಿಜಾನೇ ಇದು. ಬಿಟ್ಟು ಬಂದ್ಬಿಟ್ಟಿದ್ದೆ ಯಪ್ಪ. ಅಲ್ವಾ? ಇವ್ನು ನಂಬಿ ನಾವು ಏನಾದ್ರು ಮನೀಷ್ ಏನಾದ್ರು ನೋಡಿರಲ್ಲ ಅಂದಿದ್ರೆ ನಾವೆಲ್ಲ ಇಲ್ಲಿ ಇವತ್ತು ಕತೆ ಮುಗ್ದೋಗಿರೋದು ನಮ್ದು. ಫೈನಲಿ ಬಕರಾದ ನಮ್ಮ ಸಂಜೆ. ಎಂತ ಬ್ರೋ, ಅಲ್ಲೇ ಹೇಳ್ಬೇಕು ತಾನೆ ಬ್ರೋ. ಕಣ್ಣಲ್ಲಿ ನೀರು ಬಂದ್ಬಿಡಿತ್ತು ಅಣ್ಣಂಗೆ. ಯಾವತ್ತು ನೋಡಿದಿರೋದು ಕಣ್ಣಲ್ಲಿ ನೀರು ನೋಡೋಣ. ಸ್ವಲ್ಪ ದಿನ ಬಂದಿರೋದು ಜೋಗ ಜಲ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಂದ ಹೊರಟಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗ್ನ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಏನಾದ್ರು ಹೇಳಪ್ಪ. ಅದೇ ಹುಷಾರಾಗಿರಿ ಗೈಸ್. ಪಾಸ್ಪೋರ್ಟ್ ಹುಷಾರಾಗಿ ಇಟ್ಕೊಳ್ಳಿ ಗೈಸ್. ಬಾಯ್. खत्म, बाय बाय, टाटा, गुड बाय, गया.